Hallelujah. Hallelujah. Praise the Lord everyone and good morning. ಎಲ್ಲರಿಗೂ ಮುಂಜಾನೆಯ ನಮಸ್ಕಾರಗಳು ಮತ್ತು ದೇವರ ನಾಮಕ್ಕೆ ಸ್ತೋತ್ರವಾಗಲಿ. This morning we will look at the word of God for the next few minutes. ನಾವು ಸ್ವಲ್ಪ ನಿಮಿಷಗಳ ಕಾಲ ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ. And see what God is speaking to his church. ಈ ದಿನದಲ್ಲಿ ದೇವರು ಸಭೆಗಾಗಿ ಕೊಟ್ಟಿರುವ ಮಾತುಗಳು ಏನಾಗಿದೆ ಎಂದು ನೋಡೋಣ. I want to read to you from the book of Habakkuk this morning. ಈ ಮುಂಜಾನೆಯಲ್ಲಿ ನಾನು ನಿಮಗೆ ಹಬಕ್ಕೂಕ್ ಎಂಬ ಪುಸ್ತಕದಿಂದ ಓದಲಿದ್ದೇನೆ. From chapter 3 verses 17, 18 and 19. ಮೂರನೇ ಅಧ್ಯಾಯ 17 ರಿಂದ 19ನೇ ವಾಕ್ಯದವರೆಗೂ. Prophet saying, though the fig tree may not blossom, nor fruit be on the vines, though the labor of the olive may fail, and the fields yield no food, though the flocks may be cut off from the fold, and there be no herd in the stalls, yet I will rejoice in the Lord. I will joy in the God of my salvation. The Lord God is my strength. He will make my feet like deer's feet, and he will make me walk on the high hills. Let's listen to this in Kannada. ಕನ್ನಡದಲ್ಲಿ ಕೇಳೋಣ. ಹಬಕ್ಕೂಕ 3ನೇ ಅಧ್ಯಾಯ 17 ರಿಂದ 19 ವಚನ. ಆಹಾ, ಅಂಜೂರವು ಚಿಗುರದಿದ್ದರು, ದ್ರಾಕ್ಷಲತೆಗಳಲ್ಲಿ ಹಣ್ಣು ಸಿಕ್ಕದಿದ್ದರು, ಎಣ್ಣೆ ಮರಗಳ ಉತ್ಪತ್ತಿಯು ಶೂನ್ಯವಾದರು, ಹೊಲಗದ್ದೆಗಳು ಆಹಾರವನ್ನು ಕೊಡದೆ ಹೋದರು, ಹಿಂಡು ಹಟ್ಟಿಯೊಳಗಿಂದ ನಾಶವಾದರು, ಮಂದೆಯು ಕೊಟ್ಟಿಗೆ ಒಳಗಿಂದ ಇಲ್ಲವಾದರು, ನಾನು ಯೆಹೋವನಲ್ಲಿ ಉಲ್ಲಾಸಿಸುವೆನು, ನನ್ನ ರಕ್ಷಕನಾದ ದೇವರಲ್ಲಿ ಆನಂದಿಸುವೆನು, ಕರ್ತನಾದ ಯೆಹೋವನೇ ನನ್ನ ಬಲ. Even to believe in God, we need the gift of God. ದೇವರಲ್ಲಿ ನಂಬುವುದಕ್ಕೂ ಸಹ ನಮಗೆ ದೇವರ ಒಂದು ಆಶೀರ್ವಾದಗಳು ಬೇಕಾಗಿವೆ. Because even to come to God, to know him, to call upon his name, to trust on him, these are all because of the gift of faith that God gives to us. ದೇವರನ್ನು ನಂಬುವುದು, ದೇವರನ್ನು ಕರೆಯುವುದು, ದೇವರಿಗೆ ಮೊರೆ ಇಡುವುದು ಎಲ್ಲವೂ ದೇವರು ಕೊಟ್ಟಿರುವಂತಹ ಉಚಿತವಾಗಿರುವಂತಹ ಆಭರಣಗಳಾಗಿವೆ. This morning I want to speak to you about the 3 levels of faith. ಈ ಮುಂಜಾನೆಯಲ್ಲಿ ನಿಮಗೆ 3 ರೀತಿಯಾಗಿರುವಂತಹ ನಂಬಿಕೆಯ ಕುರಿತು ನಿಮ್ಮ ಮಧ್ಯದಲ್ಲಿ ಮಾತನಾಡಲಿದ್ದೇನೆ. Although faith is a gift of God, God wants us to stir the faith that he has given to us so that we may use it and we may see it grow. ನಂಬಿಕೆಯು ದೇವರಿಂದ ಕೊಟ್ಟಿರುವ ಆಶೀರ್ವಾದವಾಗಿದ್ದರೂ ದೇವರು ನಮಗೆ ಪ್ರತಿ ಬಾರಿ ಅದನ್ನು ನಾವು ಕಲಿಸುವುದಕ್ಕೆ ಆತನು ನಮಗೆ ಇಷ್ಟಪಡುವನಾಗಿದ್ದಾನೆ. We know that faith comes by hearing and hearing by the word of God. ನಮಗೆ ಚೆನ್ನಾಗಿ ನಾವು ಅರಿತಿದ್ದೇವೆ, ನಾವು ನಂಬಿಕೆಯು ದೇವರ ವಾಕ್ಯವನ್ನು ಕೇಳುವುದರ ಮೂಲಕ ಬರುತ್ತದೆ ಎಂದು. We know that without faith it is impossible to please God. ಮತ್ತೊಂದು ವಾಕ್ಯ ಹೇಳುತ್ತದೆ, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸಲು ಅಸಾಧ್ಯವೆಂದು. We know that if we have faith as small as a mustard seed, we can see mighty things from God. ಸಾಸಿವೆಯಷ್ಟು ನಮಗೆ ನಂಬಿಕೆ ಇರುವುದಾದರೆ ದೇವರ ದೊಡ್ಡ ಕಾರ್ಯವನ್ನು ನಾವು ನೋಡುವರಾಗಿರುತ್ತೇವೆ. Bible says that faith is the substance of things hoped for. ನಾವು ನಿರೀಕ್ಷೆ ಇಟ್ಟಿರುವಂತ ಕಾರ್ಯಗಳಿಗಾಗಿ ದೇವರು ನಮಗೆ ನಂಬಿಕೆಯನ್ನು ಕೊಟ್ಟಿದ್ದಾನೆ. Faith is the evidence of things unseen. ನೋಡದೇ ಇರುವಂತ ಕಾರ್ಯಕ್ಕೆ ಅದು ಒಂದು ಗುರುತಾಗಿದೆ. Faith needs the hand of God to be upon us. ನಂಬಿಕೆಯು ದೇವರ ಹಸ್ತವು ನಮ್ಮ ಮೇಲೆ ಇರುವುದಕ್ಕಾಗಿ ನಾವು ಅದನ್ನು ಅರ್ಥ ಮಾಡಿಕೊಳ್ಳಬೇಕಾಗಿದೆ. This morning I want to speak to you about the 3 levels of faith. ಈ ಮುಂಜಾನೆಯಲ್ಲಿ ನಿಮಗೆ 3 ರೀತಿಯಾಗಿರುವಂತ ನಂಬಿಕೆ ಕುರಿತು ಮಾತನಾಡಲಿದ್ದೇವೆ. And our desire should be that we may grow from faith to faith, from one level of faith to the next level of faith. ನಮ್ಮ ಆಸೆ ಒಂದು ಇದಾಗಿರಬೇಕು, ಒಂದು ಹಂತದ ನಂಬಿಕೆಯಿಂದ ಇನ್ನೊಂದು ಹಂತದ ನಂಬಿಕೆಗೆ ನಾವು ಹೋಗುವರಾಗಿರಬೇಕೆಂದು. The most basic level of faith is the faith with hope. ಮೊದಲನೇದಾಗಿ ಬರುವಂತ ನಂಬಿಕೆ ನಿರೀಕ್ಷೆಯೊಂದಿಗೆ ಬರುವಂತ ನಂಬಿಕೆಯಾಗಿದೆ. It depends on the goodness of God. ಅದು ದೇವರೊಂದು ಒಳ್ಳೆಯ ಕಾರ್ಯಗಳ ಕುರಿತು ಆತುಕೊಂಡಿವೆ. This is a basic level of faith, ಇದೊಂದು ಸಾಧಾರಣವಾಗಿ ಒಂದು ಮೊದಲನೇದಾಗಿ ಬರುವಂತ ಒಂದು ನಂಬಿಕೆಯ which ರೀತಿ. trusts in the nature of God. ದೇವರ ಒಂದು ಗುಣಲಕ್ಷಣವನ್ನು ನಾವು ನಂಬುವರಾಗಿರುತ್ತೇವೆ. It believes in the work of God because he is good, he is going to do good things in us. ನಾವು ನಂಬುತ್ತೇವೆ ದೇವರ ಒಳ್ಳೆಯವನು, ಆತನ ಒಳ್ಳೆಯ ಕಾರ್ಯಗಳನ್ನು ನಮ್ಮ ಜೀವಿತದಲ್ಲಿ ಮಾಡುವಾತನು ಎಂಬುದು. This faith is a faith of expectation. ಈ ಒಂದು ನಂಬಿಕೆಯು ನಾವು ಅಪೇಕ್ಷೆ ಪಡುವಂತ ನಂಬಿಕೆಗಳಾಗಿವೆ. And I believe all of us have this level of faith. ನಾನು ನಂಬುತ್ತೇನೆ, ಖಂಡಿತವಾಗಿ
ಖಂಡಿತವಾಗಿ ಈ ರೀತಿಯಾದ ನಂಬಿಕೆ ನಮ್ಮ ಪ್ರತಿಯೊಬ್ಬರಲ್ಲಿ ಇದೆ ಎಂದು. That because we are believers, something good is going to happen. ನಾವು ವಿಶ್ವಾಸಿಗಳಾಗಿರುವಂತ ಕಾರಣದ ನಿಮಿತ್ತವಾಗಿ ನಮ್ಮ ದೇವರು ನಮಗಾಗಿ ಒಳ್ಳೆಯದನ್ನು ಮಾಡುತ್ತಾನೆ ಎಂದು. That God is never going to leave us, not to forsake us. ದೇವರು ನಮ್ಮನ್ನು ಕೈ ಬಿಡುವುದಿಲ್ಲ, ಎಂದಿಗೂ ತೊರೆದು ಬಿಡುವುದಿಲ್ಲ. That God is going to answer our prayers. ನಾವು ಮಾಡುವಂತ ಪ್ರತಿಯೊಂದು ಪ್ರಾರ್ಥನೆಗೂ ದೇವರು ನಮಗೆ ಉತ್ತರವನ್ನು ಕೊಡುವಾತನಾಗಿರುತ್ತಾನೆ. That no harm is going to fall upon us. ಯಾವ ಒಂದು ಕೇಡು ನಮ್ಮ ಮೇಲೆ ಬರದಂತೆ ದೇವರು ಕಾಯುವಾತನಾಗಿದ್ದಾನೆ ಎಂದು. So this level of faith basically helps us to trust in God. ಈ ರೀತಿಯಾಗಿರುವಂತ ನಂಬಿಕೆಯು ನಾವು ದೇವರ ಮೇಲೆ ಒಂದು ನಿರೀಕ್ಷೆ ಇಡಲು ನಮಗೆ ಸಹಾಯ ಮಾಡುತ್ತದೆ. This level of faith expects to receive from God. ಈ ಒಂದು ನಂಬಿಕೆಯ ಮೂಲಕ ದೇವರು ಕೊಡುವಂತ ಆಶೀರ್ವಾದಗಳನ್ನು ಪಡೆದುಕೊಳ್ಳಲು ಸಾಧ್ಯವಾಗುತ್ತದೆ. Many a time this level of faith depends on our own experience of what God has done in our lives. ಈ ರೀತಿಯಾಗಿರುವಂತ ನಂಬಿಕೆ ನಮ್ಮ ಜೀವಿತದಲ್ಲಿ ದೇವರು ಮಾಡಿರುವಂತ ಕಾರ್ಯಗಳ ಮೇಲೆ ಆತುಕೊಂಡಿರುತ್ತದೆ. Many times it depends on the testimonies we have heard of what God has done in other people's lives. ಈ ಒಂದು ರೀತಿಯಾದ ನಂಬಿಕೆಯು ಬೇರೆಯವರ ಜೀವಿತದಲ್ಲಿ ದೇವರು ಮಾಡಿರುವಂತ ಸಾಕ್ಷಿಗಳ ಮೂಲಕ ಅದು ಆತುಕೊಂಡಿರುತ್ತದೆ. It's a faith that depends on God who has done good things in others' lives and he will do the same to us. ಈ ಒಂದು ನಂಬಿಕೆ ದೇವರು ಇನ್ನೊಬ್ಬರ ಜೀವಿತದಲ್ಲಿ ಮಾಡಿರುವಂತ ಒಳ್ಳೆ ಕಾರ್ಯಗಳು ಖಂಡಿತವಾಗಿ ನಮ್ಮ ಜೀವಿತದಲ್ಲಿ ಮಾಡುತ್ತಾನೆ ಎಂಬ ಒಂದು ನಿರೀಕ್ಷೆ. This is a good faith. ಇದು ಒಳ್ಳೆ ರೀತಿಯಾಗಿರುವಂತ ನಂಬಿಕೆ. It is a gift of God. ಇದು ದೇವರು ಕೊಟ್ಟಿರುವಂತ ಒಂದು ಆಶೀರ್ವಾದ. But this will not sustain us for long. ಅದು ಈ ರೀತಿಯಾದ ನಂಬಿಕೆಯು ತುಂಬಾ ವರ್ಷಗಳ ಕಾಲ, ತುಂಬಾ ದಿನಗಳ ಕಾಲ ಇರುವುದಿಲ್ಲ. Because when things go wrong, ನಮ್ಮ ಮಧ್ಯದಲ್ಲಿ ಎಲ್ಲ ಕೆಲಸಗಳು ಆಚೆ ಈಚೆ ಆದಾಗ, when good things stop happening, ಒಳ್ಳೆ ಕಾರ್ಯಗಳು ನಡೆಯುವುದು ನಿಂತು ಹೋದಾಗ, when blessings do not seem to be near, ಆಶೀರ್ವಾದಗಳು ನಮ್ಮ ಹತ್ರದಲ್ಲಿ ಇಲ್ಲದೆ ಇರುವಾಗ, we sometimes begin to question our own very faith. ಆ ಸಮಯದಲ್ಲಿ ನಮಗಿರುವಂತ ನಂಬಿಕೆಗೆ ನಾವು ಪ್ರಶ್ನೆಗಳನ್ನು ಹಾಕುವವರಾಗಿರುತ್ತೇವೆ. Is my faith true? ನಾನು ಇಟ್ಟಿರುವಂತ ನಂಬಿಕೆ ನಿಜವಾಗಿದೆಯೋ? Is God really dependable? ದೇವರ ಮೇಲೆ ಆತುಕೊಳ್ಳುವುದು ನಿಜವೂ ಒಳ್ಳೆಯದ ಕಾರ್ಯವೋ? When bad things happen, this faith goes into a very hard battle. ನಾವು ನಮ್ಮ ಜೀವಿತದಲ್ಲಿ ಕೆಟ್ಟ ಕಾರ್ಯಗಳು ಆಗುವಂತ ಸಮಯದಲ್ಲಿ ಈ ನಂಬಿಕೆಯು ಅದು ಆ ಕಡೆ ಅಲ್ಲಾಡುವಂತದ್ದಾಗಿರುತ್ತದೆ. And many people when they go through struggles and troubles may even lose this kind of faith. ಎಷ್ಟೋ ಜನರು ಈ ರೀತಿಯಾದ ಕಷ್ಟಗಳು ದುಃಖಗಳು ಬರುವಂತ ಸಮಯದಲ್ಲಿ ಸ್ವಲ್ಪವಾಗಿರುವ ನಂಬಿಕೆಯನ್ನು ಸಹ ಕಳೆದುಕೊಳ್ಳುವವರಾಗಿರುತ್ತಾರೆ. Because this faith is not anchored deep in God, but it is anchored on testimonies and experiences. ಈ ರೀತಿಯಾದ ನಂಬಿಕೆಯು ದೇವರ ಮೇಲೆ ಅದು ಹತೋಟಿಗೆ ಇಲ್ಲದಿದ್ದ ನಮ್ಮ ಸುತ್ತಲಿ ನಡೆಯುವಂತ ಕಾರ್ಯಗಳ ಮೇಲೆ ನಮ್ಮ ಸಾಕ್ಷಿಗಳ ಮೇಲೆ ಅದು ಭರವಸೆ ಇಟ್ಟಿರುವುದರಿಂದ It is easily shaken when trials and testings come our way. ನಮ್ಮ ಜೀವಿತದಲ್ಲಿ ಯಾವುದೇ ಕಷ್ಟಗಳು ಹೋರಾಟಗಳು ಬರುವಂತ ಸಮಯದಲ್ಲಿ ಈ ರೀತಿಯಾದ ನಂಬಿಕೆಯು ಅಲಗಾಡುವಂತ ನಂಬಿಕೆಗಳಾಗಿರುತ್ತವೆ. That is why we need to climb on to the next level of faith. ಅದಕ್ಕಾಗಿ ನಾವು ಇನ್ನೊಂದು ಹಂತದ ನಂಬಿಕೆಗೆ ನಾವು ನಡೆಯಬೇಕಾಗಿರುತ್ತದೆ. This faith is not just depending on hope. ಈ ಒಂದು ನಂಬಿಕೆಯು ಕೇವಲ ನಮ್ಮಲ್ಲಿ ಇರುವಂತ ನಿರೀಕ್ಷೆ ಮೇಲೆ ಆತುಕೊಂಡಿಲ್ಲ. Hoping that God is going to do something good. ಖಂಡಿತವಾಗಿ ದೇವರು ಏನಾದರೂ ಮಾಡುತ್ತಾನೆ ಎಂಬ ನಿರೀಕ್ಷೆಗಳಿಂದಲ್ಲ. Hoping that God is going to answer prayer. ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುತ್ತಾನೆ ಎಂಬ ನಿರೀಕ್ಷೆಗಳಿಂದಲ್ಲ. Hoping that God is good, so he is going to do good things in our life. ದೇವರು ಒಳ್ಳೆಯವನು, ಆತನು ಒಳ್ಳೆ ಕಾರ್ಯಗಳನ್ನು ಮಾಡುತ್ತಾನೆ ಎಂಬ ನಿರೀಕ್ಷೆಗಳಿಂದ. But the second level of faith is strongly anchored to his word, to his promises. ಎರಡನೇ ರೀತಿಯಾಗಿರುವಂತ ನಂಬಿಕೆಯು ಅದು ದೇವರು ಕೊಟ್ಟಿರುವಂತ ವಾಗ್ದಾನಗಳು, ದೇವರು ಕೊಟ್ಟಿರುವಂತ ಆತನ ವಾಕ್ಯದ ಮೇಲೆ ಆತುಕೊಂಡಿರುವುದಂತಾಗಿರುತ್ತದೆ. It is where from being a new believer we become a disciple of Christ. ಈ ಒಂದು ಹಂತದಲ್ಲಿ ನಾವು ಸಾಧಾರಣವಾಗಿ ಮೊದಲೇ ರೀತಿಯಲ್ಲಿ ದೇವರ ಒಂದು ನಂಬಿಗಸ್ತರಿಂದ ದೇವರ ಒಂದು ಶಿಷ್ಯರಾಗಿ ಮಾರ್ಪಡುತ್ತೇವೆ. Where our faith does not depend just on hope, but it depends on the word of God. ನಮ್ಮ ನಂಬಿಕೆಯು ಆ ಸಮಯದಲ್ಲಿ ಕೇವಲ ನಮ್ಮ ಮೇಲೆ ನಾವು ದೇವರ ಮೇಲೆ ಇಟ್ಟಿರುವ ನಿರೀಕ್ಷೆಗಳಲ್ಲಿ ಮಾತ್ರ ಇರದೆ ದೇವರ ವಾಕ್ಯಕ್ಕೆ ಅದು ಅನುಗುಣವಾಗಿರುತ್ತದೆ. Where we taste and see that the Lord is good. ನಾವು ಅವಾಗ ರುಚಿಸಿ ನೋಡಿ ಹೇಳುತ್ತೇವೆ ದೇವರು ಒಳ್ಳೆಯವನು. But also we test and see that the Lord is true. ನಾವು ಅದಕ್ಕೆ ದೇವರನ್ನು ಪರೀಕ್ಷೆ ಮಾಡಿ ನಾವು ನಂಬುತ್ತೇವೆ ದೇವರು ನಿಜವಾಗಿ ಸತ್ಯವಂತನಾಗಿದ್ದಾನೆ ಎಂದು. We come to the realization that his word is not just a spiritual food, but it is also a principle that works in today's world. ನಾವು ಅವಾಗ ನಂಬುತ್ತೇವೆ ದೇವರ ವಾಕ್ಯವು ಕೇವಲ ಸತ್ಯವಾಕ್ಯಗಳ ಮಾತ್ರವಲ್ಲದೆ ನಮ್ಮ ಜೀವಿತದಲ್ಲಿ ನಮ್ಮ ಎಲ್ಲ ಕಾರ್ಯಗಳಲ್ಲಿ ನಮಗೆ ಅದು ಒಂದು
ಅಸ್ತಿವಾರವಾಗಿದೆ ಎಂದು. Where we believe and we understand that if we believe in our heart and confess with our mouth, then salvation comes from the Lord. ಆವಾಗ ನಾವು ನಂಬುತ್ತೇವೆ, ನಮ್ಮ ಬಾಯಿಗಳಿಂದ ಅರಿಕೆ ಮಾಡಿ ನಾವು ಹೃದಯದಿಂದ ನಂಬುವುದಾದರೆ ದೇವರ ಒಂದು ರಕ್ಷಣೆ ನಮ್ಮ ಜೀವಿತದಲ್ಲಿ ಬರುತ್ತದೆ ಎಂದು. We learn the different principles of the word of God. ದೇವರು ಕೊಟ್ಟಿರುವಂತಹ ಅನೇಕ ರೀತಿಯಾದ ವಾಕ್ಯಗಳ ನಾವು ಪ್ರಿನ್ಸಿಪಲ್ಸ್ ಗಳನ್ನು ಕಲಿಯುವರಾಗಿರುತ್ತೇವೆ. That if we put our foundation on a rock, then we will stand strong. ಆವಾಗ ನಾವು ನಂಬುತ್ತೇವೆ ನಮ್ಮ ಒಂದು ಅಸ್ತಿಭಾರ ಒಂದು ಕಲ್ಲಿನ ಮೇಲೆ ಇರುವುದಾದರೆ ಅದು ಗಟ್ಟಿಯಾಗಿ ನಿಲ್ಲುತ್ತದೆ ಎಂದು. Where we learn that if we ask and believe, he is going to answer and do it. ಆವಾಗ ನಾವು ಹೇಳುತ್ತೇವೆ, ದೇವರ ವಾಕ್ಯ ಹೇಳುತ್ತೇವೆ, ನಾವು ನಂಬಿ ನಾವು ದೇವರ ಬಳಿಯಲ್ಲಿ ಕೇಳುವುದಾದರೆ ಆತನು ಅದಕ್ಕೆ ಉತ್ತರವನ್ನು ಕೊಡುವ ಆತನಾಗಿದ್ದಾನೆ Where we ಎಂದು. understand the principle of sowing and reaping. ನಾವು ಮತ್ತೆ ದೇವರ ವಾಕ್ಯದ ರೀತಿಯಲ್ಲಿ ನಾವು ಬಿತ್ತುವುದನ್ನು ಕೊಯ್ಯುವುದನ್ನು ಕಲಿಯುತ್ತೇವೆ. Where we understand the principle of forgiving and receiving forgiveness. ನಾವು ಬೇರೆಯವರಿಗೆ ಕ್ಷಮಾಪಣೆ ನೀಡಿ ದೇವರ ಕ್ಷಮಾಪಣೆಯನ್ನು ಹೊಂದಿಕೊಳ್ಳುವುದರ ಬಗ್ಗೆ. Where we learn the principle of showing kindness and reaping the harvest of kindness. ನಾವು ಇತರರಿಗೆ ನಾವು ಕೈಂಡ್ನೆಸ್ ಅನ್ನು ತೋರಿಸಿ ಅದನ್ನು ನಾವು ಫಲಗಳನ್ನು ಪಡೆಯುವುದನ್ನು ನಾವು ಕಾಣುತ್ತೇವೆ. Where we learn who we are in Christ Jesus. ನಾವು ಕ್ರಿಸ್ತನಲ್ಲಿ ಯಾರಾಗಿದ್ದೇವೆ ಎಂದು ಕಲಿಯುತ್ತೇವೆ. And the rights and the benefits that we have being sons of God. ದೇವರೊಂದು ಮಕ್ಕಳಾಗಿ ನಮಗೆ ದೇವರು ಕೊಟ್ಟಿರುವಂತಹ ಅಧಿಕಾರಗಳನ್ನು ನಾವು ಕಲಿಯುವರಾಗಿರುತ್ತೇವೆ. At this level of faith we understand that we have access to enter into the throne room of grace. ನಾವು ಇದರ ಮೂಲಕ ನಾವು ಅರಿಯುತ್ತೇವೆ, ನಾವು ದೇವರ ಒಂದು ಸಿಂಹಾಸನದ ಕೋಣೆಗೆ ಹೋಗಲು ನಮಗೆ ದೇವರು ಆತನ ಇಟ್ಟಿದ್ದಾನೆ ಎಂದು ನಾವು ನಂಬುತ್ತೇವೆ. At this level of faith we believe that if we confess and we can create the things by our own tongue. ನಾವು ಈ ಒಂದು ನಂಬಿಕೆಯ ಮೂಲಕ ನಾವು ದೇವರ ವಾಕ್ಯಗಳನ್ನು ನಾವು ಅರಿಕೆ ಮಾಡುವುದಾದರೆ ನಾವು ಇಲ್ಲದಿರುವಂತಹ ಕಾರ್ಯಗಳನ್ನು ನೋಡುವರಾಗಿರುತ್ತೇವೆ At ಎಂದು. this level of faith we understand that we can change the circumstances by our beliefs and by our confessions. ಈ ರೀತಿಯಾದ ನಂಬಿಕೆಯ ಮೂಲಕ ನಮ್ಮ ಸುತ್ತಲೂ ಇರುವಂತ ಎಲ್ಲ ಪರಿಸ್ಥಿತಿಗಳು ನಂಬಿಕೆ ಮೂಲಕ ಬದಲಾಯಿಸಲು ಸಾಧ್ಯವೆಂದು ನಾವು ನಂಬುತ್ತೇವೆ. This second level of faith helps us to anchor on the word of God. ಈ ಎರಡನೇ ರೀತಿಯಾದ ನಂಬಿಕೆಯು ದೇವರ ವಾಕ್ಯದ ಮೇಲೆ ಅದು ಆತುಕೊಂಡಿರುವಂತ ನಂಬಿಕೆಯಾಗಿದೆ. So even when circumstances change and situations fail us, ನಮ್ಮ ಸುತ್ತಲಿರುವಂತ ಪರಿಸ್ಥಿತಿಗಳು ಬದಲಾಗಿ ಅದು ನಮಗೆ ನಿರೀಕ್ಷೆಯನ್ನು ಕೊಡದೇ ಇರುವಂತ ಸಮಯದಲ್ಲಿ we remember that the word of Christ is richly dwelling in us. ಆಗ ನಾವು ನಂಬುತ್ತೇವೆ ದೇವರ ಒಂದು ವಾಕ್ಯವು ನಮ್ಮ ಹೃದಯದಲ್ಲಿ ಐಶ್ವರ್ಯ ರೀತಿಯಲ್ಲಿ ಅದು We ತುಂಬಿದೆ believe ಎಂದು. that the word of God is settled in heaven for eternity. It cannot change. ದೇವರ ವಾಕ್ಯವು ನಿತ್ಯ ನಿರಂತರ ಪರಲೋಕದಲ್ಲಿ ಇರುವಂತದ್ದಾಗಿದೆ, ಅದು ಖಂಡಿತವಾಗಿ ಮಾರ್ಪಡದಂತ ವಾಕ್ಯವಾಗಿದೆ. So the word of God becomes a spiritual manna to us, which helps us to eat the word of God, the wisdom of God, the knowledge of God, the love of God in times of trials and testings. ಈ ನಂಬಿಕೆಯು ದೇವರ ವಾಕ್ಯವು ನಮಗೆ ಒಂದು ಮನ್ನವಾಗಿ ಮಾರ್ಪಟ್ಟು ನಮಗೆ ಕಷ್ಟದ ಸಮಯದಲ್ಲಿ ದುಃಖದ ಸಮಯದಲ್ಲಿ ನಮಗೆ ಆದರಣೆ ನೀಡಿ ಪ್ರೀತಿ ನೀಡಿ ನಮಗೆ ಬೇಕಾಗಿರುವ ಜ್ಞಾನಗಳನ್ನು ನೀಡುವಂತದ್ದಾಗಿರುತ್ತದೆ. And I believe most of us, many of us have reached this second level of faith. ನಾನು ಖಂಡಿತವಾಗಿ ನಂಬುತ್ತೆ ಅನೇಕ ಜನರು ಈ ರೀತಿಯಾದ ಎರಡನೇ ಹಂತದಲ್ಲಿ ಇರುವಂತ ಒಂದು ನಂಬಿಕೆಯಲ್ಲಿ ಇದ್ದೀರಾ ಎಂದು. Because the word of God stabilizes us, it establishes us and helps us to stand on the rock. ಈ ದೇವರ ವಾಕ್ಯವು ನಮಗೆ ಬಂಡೆ ಮೇಲೆ ನಿಲ್ಲಲು, ನಮಗೆ ಅಸ್ಥಿಭಾರವಾಗಿ ನಾವು ದೃಢವಾಗಿ ನಿಲ್ಲಲು ನಮಗೆ ಸಹಾಯ ಮಾಡುತ್ತದೆ. But many a times when deep troubles come in our lives, ಎಷ್ಟೋ ಬಾರಿ ತುಂಬಾ ಕಷ್ಟ ರೀತಿಯಾಗಿರುವಂತ ತೊಂದರೆಗಳು ನಮ್ಮ ಜೀವಿತದಲ್ಲಿ ಬರುವಂತ ಸಮಯದಲ್ಲಿ, when questions that have no easy answers are in front of us, ಎಷ್ಟೋ ಪ್ರಶ್ನೆಗೆ ಉತ್ತರವೇ ಇಲ್ಲದಿರುವಂತ ಒಂದು ಪ್ರಶ್ನೆಗಳು ನಮ್ಮ ಮುಂದೆ ಇರುವಂತ ಸಮಯದಲ್ಲಿ, when we are faced with death and disease, ನಮ್ಮ ಜೀವಿತದಲ್ಲಿ ಸಾವುಗಳ ಮೂಲಕ ಅನಾರೋಗ್ಯದ ಮೂಲಕ ನಾವು ತುಂಬಿರುವಂತ ಸಮಯದಲ್ಲಿ, when it doesn't look like the principles of God are working in this situation of ದೇವರು ours, ಕೊಟ್ಟಿರುವಂತ ವಾಗ್ದಾನಗಳು ಈ ಒಂದು ಪರಿಸ್ಥಿತಿಯಲ್ಲಿ ಕೆಲಸ ಮಾಡುವುದನ್ನು ಕಾಣದೇ ಇರುವಂತ ಸಮಯದಲ್ಲಿ, even the strongest of believers sometimes may be shaken. ಈ ರೀತಿಯಾದಂತ ಸಮಯದಲ್ಲಿ ಉತ್ತಮ ರೀತಿಯಲ್ಲಿ ಇರುವಂತ ವಿಶ್ವಾಸಿಗಳು ಸಹ ಅವರು ಗಲಿಬಿಲಿಗೊಳ್ಳುವರಾಗಿರುತ್ತಾರೆ. When you believe and you confess and you do not see the result, ನೀವು ನಂಬಿ ಅದಕ್ಕಾಗಿ ಅರಿಕೆ ಮಾಡಿ ಅದರ ಒಂದು ಫಲಿತಾಂಶವನ್ನು ನೋಡದೇ ಇರುವಂತ ಸಮಯದಲ್ಲಿ, when you pray and declare the word of God and see the opposite happening, ನೀವು ಪ್ರಾರ್ಥನೆ ಮಾಡಿ ದೇವರ ವಾಕ್ಯಗಳನ್ನು ಅರಿಕೆ ಮಾಡಿ ಆದ್ರೆ ನಿಮ್ಮ ಜೀವಿತದಲ್ಲಿ ನಡೆಯುವುದು ಅದು ಅದಕ್ಕೆ ವಿರುದ್ಧವಾಗಿರುವಂತ ಸಮಯದಲ್ಲಿ, when you believe for a healing and the opposite takes place, ನೀವು ಸ್ವಸ್ಥತೆಗಾಗಿ ಪ್ರಾರ್ಥನೆ ಮಾಡುವಂತ ಸಮಯದಲ್ಲಿ ನಿಮಗೆ ಅದಕ್ಕೆ ವಿರುದ್ಧವಾಗಿರುವಂತ ಕಾರ್ಯಗಳು ನಡೆಯುವಂತ when you ಸಮಯದಲ್ಲಿ, believe for life and death comes your way, ನೀವು ಜೀವಕ್ಕಾಗಿ ನೀವು ನಂಬುವಂತ ಸಮಯದಲ್ಲಿ ಸಾವು ನಿಮ್ಮ ಜೀವಿತದಲ್ಲಿ ಬರುವುದಾದರೆ,
You may either doubt your own faith, ನೀವು ನಿಮಗಿರುವಂತ ನಂಬಿಕೆದ ಮೇಲೆ ನೀವು ಪ್ರಶ್ನೆಗಳನ್ನು ಹಾಕುವವರಾಗಿರುತ್ತೀರಿ, or you may even doubt the goodness of God. ಆ ಸಮಯದಲ್ಲಿ ದೇವರ ಒಳ್ಳೆಯತನ ಸಹ ನಾವು ಡೌಟ್ ಮಾಡುವವರಾಗಿರುತ್ತೇವೆ. This is where we need to grow to the third level of faith, ಈ ಒಂದು ಸಮಯದಲ್ಲಿ ನಾವು ಮೂರನೇ ಹಂತದಲ್ಲಿ ಇರುವಂತ ನಂಬಿಕೆಗೆ ನಾವು ಹೋಗಬೇಕಾಗಿರುತ್ತದೆ. which doesn't depend just on hope. ಅದು ಕೇವಲ ನಿರೀಕ್ಷೆಯಲ್ಲಿ ಮಾತ್ರ ಇರುವುದಿಲ್ಲ, It doesn't just depend on the principles of the word of ಅದು God, ದೇವರ ವಾಕ್ಯಗಳ ಮೇಲೆ ಮಾತ್ರ ಹತ್ತುಕೊಂಡಿರೋದಿಲ್ಲ, but it depends on the eternal nature of God. ಇದು ಮೂರನೇ ಹಂತವು ದೇವರ ಒಂದು ನಿತ್ಯದ ಜೀವಿತದ ಗುಣಲಕ್ಷಣ ಮೇಲೆ ಹತ್ತುಕೊಂಡಿರುತ್ತದೆ. It is the faith that Prophet Habakkuk is speaking about in these verses, ಈ ಒಂದು ನಂಬಿಕೆಯು ಈ ಒಂದು ಪ್ರವಾದಿಯಾದ ಹಬಕ್ಕೂಕ್ ಮಾತನಾಡುವುದನ್ನು ನಾವು ಕಾಣುವರಾಗಿದ್ದೇವೆ. where he says, though the fig tree may not blossom, ಅಂಚಿರುವುದು ಅದು ಫಲ ಕೊಡದೆ ಹೋಗುವಂತ ಸಮಯದಲ್ಲಿ, nor fruit be on the vines. ದ್ರಾಕ್ಷರಸವು ಅದು ಹಣ್ಣುಗಳು ಕೊಡದೆ ಹೋಗುವಂತ ಸಮಯದಲ್ಲಿ, He says in verse 18, yet I will rejoice in the Lord. 18ನೇ ವಾಕ್ಯದಲ್ಲಿ ಆದರೂ ಸಹ ನಾನು ದೇವರಲ್ಲಿ ಉಲ್ಲಾಸಿಸುತ್ತೇನೆ. Some of us may think this is blind faith, ಎಷ್ಟೋ ಬಾರಿ ನಾವು ಯೋಚನೆ ಮಾಡಬಹುದು ಇದು ಕಣ್ಣಿಗೆ ಕಟ್ಟಿರುವಂತ ಒಂದು ಸಾಧಾರಣವಾಗಿರುವಂತ ನಂಬಿಕೆ ಎಂದು. but blind faith will not sustain in difficult situations. ಕುರುಡವಾಗಿರುವಂತ ನಂಬಿಕೆಯು ಕಷ್ಟದ ಸಮಯದಲ್ಲಿ ಅದು ನಿಲ್ಲುವುದಿಲ್ಲ. I want to remind you of Shadrach, Meshach and Abednego ನಾನು ಈ ಸಮಯದಲ್ಲಿ ಶದ್ರಾಕ್, ಮೇಷಕ್, ಅಬೇದ್ನೆಗೋನನ್ನು ನಿಮಗೆ ನೆನಪಿಸುತ್ತೇನೆ. in the book of Daniel, ದಾನಿಯೇಲ ಪುಸ್ತಕದಲ್ಲಿ, and there they tell Nebuchadnezzar, ಅವರು ರಾಜನಾಗಿರುವಂತ ನೆಬೂಕದ್ನೆಚ್ಚರನಿಗೆ ಈ ರೀತಿಯಾಗಿ ಹೇಳುತ್ತಾರೆ, if that is the case, our God whom we serve is able to deliver us from the burning fiery furnace, and he will deliver us from your hand, O king. But if not, let it be known to you, O king, that we do not serve your gods, nor will we worship the golden image which you have set up. And here we see the third level of faith in Shadrach, Meshach, Abednego. ಶದ್ರಾಕ್, ಮೇಷಕ್, ಅಬೇದ್ನೆಗೋ ಅಲ್ಲಿ ಮೂರನೇ ರೀತಿಯಾಗಿರುವಂತ ಒಂದು ನಂಬಿಕೆಯನ್ನು ನಾವು ಕಾಣುವರಾಗಿದ್ದೇವೆ. They are saying our God is able to help us, ಅವ್ರು ಹೇಳುತ್ತಾರೆ ನಮ್ಮ ದೇವರು ಸಹಾಯ ಮಾಡಲು ಶಕ್ತನು, that he will help us. ಆತನು ಖಂಡಿತವಾಗಿ ಸಹಾಯ ಮಾಡುತ್ತಾನೆ. But even that scenario doesn't happen. ಆ ಒಂದು ಕಾರ್ಯಗಳು ನಮ್ಮ ಜೀವಿತದಲ್ಲಿ ಆಗದೇ ಇದ್ದರೂ ಸಹ Our God is so true and so faithful ನಮ್ಮ ದೇವರು ಆತನು ನಿಜವಾತನಾಗಿದ್ದಾನೆ, ಆತನು ಸತ್ಯವಂತನಾಗಿದ್ದಾನೆ. that any kind of punishment that you inflict on us will not be able to shake our faith on our God. ನೀವು ಯಾವುದೇ ರೀತಿಯಾದಂತ ನಮಗೆ ಶಿಕ್ಷೆಯು ಕೊಟ್ಟರೂ ಸಹ ನಮ್ಮ ನಂಬಿಕೆಯು ನಾವು ಕಳೆದುಕೊಳ್ಳುವುದಿಲ್ಲ ಎಂದು ಹೇಳುತ್ತಾರೆ. Yes, in this case we see God himself, the Son of God, appearing and bringing the three young men out of the furnace. ಈ ಒಂದು ಸಂದೇಶದಲ್ಲಿ ನಾವು ನೋಡುತ್ತೇವೆ, ದೇವ ಕುಮಾರನು ಕೆಳಗೆ ಇಳಿದು ಬಂದು ಆ ಮೂರು ಜನರನ್ನು ಆ ಬೆಂಕಿಯ ಇಂದ ಹೊರಗೆ ತರುವುದನ್ನು ನಾವು ಕಾಣುತ್ತೇವೆ. But my question to you this morning is this. ನಾನು ನಿಮ್ಮ ಬಳಿಯಲ್ಲಿ ಕೇಳುವಂತ ಪ್ರಶ್ನೆ ಇದಾಗಿದೆ. You might be going through a similar test. ಈ ರೀತಿಯಾದಂತ ನೀವು ಒಂದು ಪರೀಕ್ಷೆಯಲ್ಲಿ ಹೋಗುತ್ತಾ ಇರಬಹುದು. You might have been thrown into the furnace. ನೀವು ಸಹ ಒಂದು ಬೆಂಕಿಯಲ್ಲಿ ನೀವು ಹಾಕಲ್ಪಟ್ಟಿರಬಹುದು. And you are expecting a result same as Shadrach, Meshach and Abednego. ಶದ್ರಾಕ್, ಮೇಷಕ್, ಅಬೇದ್ನೆಗೋಗೆ ಸಿಕ್ಕಿದಂತ ಉತ್ತರವು ನಿಮಗೂ ಬೇಕಾಗಿರಬಹುದು. What if the result was different? ಈ ನಿಮ್ಮ ಒಂದು ಉತ್ತರವು ಅದು ವ್ಯತ್ಯಾಸವಾಗಿದ್ದರೆ ನೀವು ಏನು ಮಾಡುತ್ತೀರಾ? What if you were not brought out of fire? ಈ ಒಂದು ಬೆಂಕಿಯಿಂದ ನೀವು ಹೊರಗೆ ತರದೇ ಇದ್ದರೆ ನೀವು ಏನು ಮಾಡುತ್ತೀರಾ? Because in the book of Hebrews we see the witnesses, the testimonies of many men and women of God. ನಾವು ಹೀಬ್ರಲ್ಲಿ ನೋಡುವುದಾದರೆ ಎಷ್ಟೋ ರೀತಿಯಾಗಿರುವಂತ ದೇವರ ಮಕ್ಕಳ ಒಂದು ಸಾಕ್ಷಿಗಳನ್ನು ನಾವು ನೋಡುತ್ತೇವೆ. ಅದರಲ್ಲಿ they were tested for their faith. ಅವರ ನಂಬಿಕೆಗಾಗಿ ಅವರು ಪರೀಕ್ಷೆಗೆ ಒಳಗಾದರು. But they were not brought out of the furnace alive. ಆದರೆ ಅವರು ಆ ಒಂದು ಬೆಂಕಿಯಿಂದ ಹೊರಗೆ ತರಲಿಲ್ಲ. Many were crucified. ಎಷ್ಟೋ ಜನರೇ ಅವರನ್ನು ಶಿಲುಬೆಗೆ ಹಾಕಿದರು. Many were burnt. ಎಷ್ಟೋ ಜನರನ್ನು ಅವರು ಬೆಂಕಿಯಿಂದ ಸುಟ್ಟಿದರು. Many were fed to the lions. ಅವರು ಎಷ್ಟೋ ಜನರನ್ನು ಬೆಂಕಿಯ ಬಾಯಿಗೆ ಹಾಕಿದರು. Was not their God the same God as the God of Shadrach, Meshach and Abednego? ಶದ್ರಾಕ್, ಮೇಷಕ್, ಅಬೇದ್ನೆಗೋಗೆ ಇರುವಂತ ದೇವರು ಅವರಿಗೂ ಸಹ ದೇವರಾಗಿದ್ದರಲ್ಲೋ?
Why did God answer them differently? ಯಾಕೆ ಈ ರೀತಿಯಾದ ಜನರಿಗೆ ದೇವರ ಉತ್ತರವು ವ್ಯತ್ಯಾಸವಾಗಿದ್ದಿತು? That's where we need to understand the heart of God, the nature of God, and the eternity of God. ಈ ಒಂದು ಸಮಯದಲ್ಲಿ ನಾವು ಅರ್ಥ ಮಾಡಿಕೊಳ್ಬೇಕು ದೇವರ ಒಂದು ಹೃದಯವು ಏನಾಗಿದೆ, ದೇವರ ಒಂದು ಗುಣಲಕ್ಷಣಗಳು ಏನಾಗಿದೆ, ಆತನು ನಮಗೆ ಇಟ್ಟಿರುವಂತಹ ಆಲೋಚನೆಗಳು ಏನಾಗಿವೆ ಎಂದು. Because when we seek answers from God, we seek answers for this time, right now. ನಾವು ದೇವರ ಬಳಿಯಲ್ಲಿ ಉತ್ತರವನ್ನು ಪಡೆಯುವಂತ ಸಮಯದಲ್ಲಿ ಈಗ ಇರುವಂತ ಪರಿಸ್ಥಿತಿಗೆ ನಾವು ಉತ್ತರವನ್ನು ಕೇಳುವರಾಗಿರುತ್ತೇವೆ. But we forget that God is a God of eternity. He can see the whole picture. ನಾವು ಎಷ್ಟೋ ಬಾರಿ ನಾವು ಮರೆತು ಹೋಗುತ್ತೇವೆ, ನಾವು ದೇವರು ನಿತ್ಯ ನಿರಂತರಕ್ಕೂ ಇರುವಂತ ದೇವರು ಆತನು ಸಂಪೂರ್ಣವಾಗಿ ಒಂದು ನೋಡುವಾತನಾಗಿದ್ದಾನೆ ಎಂದು. Many a times the no for now can be a yes for eternity. ಈಗ ಇಲ್ಲ ಎಂದು ಹೇಳುವಂತ ಕಾರ್ಯಗಳು ನಿತ್ಯತ್ವದಲ್ಲಿ ಹೌದು ಎಂಬ ಬದಲಾಗಲು ಸಾಧ್ಯವಿದೆ. All of us may be thrown into the furnace sometimes. ಎಲ್ಲರೂ ಸಹ ನಾವು ಈ ಬೆಂಕಿಯ ರೀತಿಯಲ್ಲಿ ಇರುವಂತ ಜ್ವಾಲೆಗೆ ನಾವು ಹಾಕಲ್ಪಡಬಹುದು. Some will be brought alive this side. ಈ ಒಂದು ಸ್ವಲ್ಪ ಜನರು ಅದರಿಂದ ಹೊರಗೆ ಬರಬಹುದು. But many will be taken alive on the other side of eternity. ಅದು ಎಷ್ಟೋ ಜನರು ನಿತ್ಯತ್ವಕ್ಕೆ ಸೇರುವರಾಗಿರುತ್ತಾರೆ. We just do not know. ನಮಗೆ ಅದರ ಉತ್ತರ ಗೊತ್ತಿಲ್ಲ. Because we do not see it with our eyes, we may disbelieve, we may doubt. ನಮ್ಮ ಕಣ್ಣುಗಳಿಂದ ಕಾಣದೇ ಇರುವಂತ ನಿಮಿತ್ತವಾಗಿ ನಾವು ದೇವರ ಮೇಲೆ ಇರುವಂತ ನಂಬಿಕೆಯು ನಮಗೆ ಅದು ಡೌಟ್ಫುಲ್ ಆಗಿರಬಹುದು. The same God who brought Shadrach, Meshach and Abednego by one door of the furnace alive to this world. ಶದ್ರಾಕ್ ಮೇಷಕ್ ಅಬೇದ್ನೆಗೋ ಎಂದು ಬೆಂಕಿಯಿಂದ ಹೊರಗೆ ತಂದಂತ ದೇವರು ಇನ್ನೂ ಸಹ ಜೀವಿಸುವತನಾಗಿದ್ದಾನೆ. The same God can carry a Peter, a Paul or a John through the same furnace through the other door of eternity. ಪೇತ್ರನಾಗಲಿ ಪೌಲನಾಗಲಿ ಯೋಹಾನನಾಗಲಿ ಅದೇ ದೇವರು ನಿತ್ಯತ್ವಕ್ಕೆ ಸೇರಿಸುವಂತನಾಗಿದ್ದಾನೆ. Do you know, for God it does not make a difference whether you are alive in this world or you are alive in that world. ದೇವರಿಗೆ ನೀವು ಈ ಲೋಕದಲ್ಲಿ ಜೀವಂತವಾಗಿರುವುದು ಅಥವಾ ನಿತ್ಯತ್ವದಲ್ಲಿ ಜೀವಂತವಾಗಿರುವುದು ಆತನಿಗೆ ಅದು ಯಾವ ವ್ಯತ್ಯಾಸಗಳನ್ನು ಕೊಡುವುದಿಲ್ಲ. Many a times when we do not see the answers that we are seeking from God, we become depressed and angry. ನಾವು ದೇವರು ನಮಗೆ ಬೇಕಾಗಿರುವ ಉತ್ತರವನ್ನು ಕೊಡದೇ ಇರುವಂತ ಸಮಯದಲ್ಲಿ ದೇವರ ಮೇಲೆ ಕೋಪವುಳ್ಳವರಾಗಿರುತ್ತೇವೆ. We must remember the beautiful words of Paul. ಪೌಲನು ಹೇಳಿರುವಂತ ವಾಕ್ಯಗಳನ್ನು ನಾವು ನಂಬಬೇಕಾಗಿದೆ. He says, for me to live is Christ and to die is gain. ನಾನು ಜೀವಿಸುವುದು ಕ್ರಿಸ್ತನಾಗಿ, ಸಾವು ನನಗೆ ಲಾಭ. For me to live is Christ but to die is gain. ನಾನು ಜೀವಿಸುವುದು ಕ್ರಿಸ್ತನಿಗಾಗಿ, ಸಾವು ನನಗೆ ಲಾಭವಾಗಿದೆ. Many of us believers live the other way around. ಎಷ್ಟು ವಿಶ್ವಾಸಿಗಳು ನಾವು ಇದಕ್ಕೆ ವಿರುದ್ಧವಾಗಿ ನಾವು ಜೀವಿಸುವರಾಗಿದ್ದೇವೆ. We think to live is gain and to die is Christ. ನಾವು ಹೇಳುತ್ತೇವೆ ನಾವು ಜೀವಿಸುವುದು ನಮಗೆ ಲಾಭ, ಸಾಯುವುದು ಕ್ರಿಸ್ತನಿಗಾಗಿ ಎಂದು. But that's the wrong way to look at it. ನಾವು ಅದು ನೋಡುವುದು ತಪ್ಪಾದ ರೀತಿಯಲ್ಲಿದೆ. In eternity, ನಿತ್ಯತ್ವದಲ್ಲಿ the prayers that are answered, the way God answers them does not make any difference whether it's a answer that we are looking for or the answer that we are not expecting. ದೇವರು ನಿತ್ಯತ್ವದಲ್ಲಿ ನೋಡುವಂತ ಕಾರ್ಯಗಳು ನಮಗೆ ಈ ಒಂದು ಸಮಯದಲ್ಲಿ ನಮಗೆ ಇಷ್ಟವಾಗಿರಬಹುದು ಅಥವಾ ಇಲ್ಲದೇ ಇರಬಹುದು. The faith that trusts implicitly in God. ಆ ಒಂದು ನಂಬಿಕೆಯು ನಾವು ದೇವರ ಮೇಲೆ ಖಂಡಿತವಾಗಿ ಇಡಬೇಕು. Trusts in God that He knows the best. ನೀವು ದೇವರು ನಮಗೆ ಖಂಡಿತವಾಗಿ ಒಳ್ಳೆಯದನ್ನೇ ಮಾಡುವನು ಎಂದು ನಾವು ನಂಬಿಕೆ ಇಡಬೇಕು. And He sees the whole picture. ಆತನು ಎಲ್ಲ ಒಂದು ಸಂಪೂರ್ಣವಾಗಿರುವಂತ ಒಂದು ಚಿತ್ರವನ್ನು ನೋಡುವಾತನಾಗಿದ್ದಾನೆ. Many of us will go through that fiery furnace. ನಾವು ಎಷ್ಟೋ ಜನರು ಈ ರೀತಿಯಾಗಿರುವಂತ ಒಂದು ಬೆಂಕಿಯಲ್ಲಿ ಹೋಗುವವರಾಗಿರುತ್ತೇವೆ. All of us will be tested in different ways. ವ್ಯತ್ಯಾಸವಾಗಿರುವಂತ ರೀತಿಯಲ್ಲಿ ನಾವು ಎಲ್ಲರೂ ಪರೀಕ್ಷೆಗೆ ಒಳಗಾಗುತ್ತೇವೆ. Some of us will come from the fiery furnace to this side of the eternity. ಎಷ್ಟೋ ಜನರು ಈ ಒಂದು ಬೆಂಕಿಯಾಗಿ ಇರುವಂತ ಪರೀಕ್ಷೆಗಳಿಂದ ಲೋಕಕ್ಕೆ ಹಿಂದಿರುಗಿ ಬರುವವರಾಗಿರುತ್ತೇವೆ. Some of us will go through the furnace and enter eternity to the other side of the door. ಈ ಒಂದು ಬೆಂಕಿಯಲ್ಲಿ ಹಾದು ಹೋಗಿ ಸ್ವಲ್ಪ ಜನರು ಅವರು ನಿತ್ಯತ್ವಕ್ಕೆ ಸೇರುವವರಾಗಿರುತ್ತಾರೆ. But the good news is either you are brought back to this world or escorted into eternity, the Son of God will be with you in the fire.
ನೀವು ಬೆಂಕಿಯಿಂದ ಲೋಕಕ್ಕೆ ಕರೆಯಲ್ಪಟ್ಟರು ಅಥವಾ ಬೆಂಕಿಯಿಂದ ನೀವು ನಿತ್ಯತ್ವಕ್ಕೆ ಹೋದರು, ದೇವರ ಕುಮಾರನು ನಿಮ್ಮೊಂದಿಗೆ ಸದಾ ಇರುವಾತನಾಗಿದ್ದಾನೆ. And we need to grow that kind of faith within us. ಈ ರೀತಿಯಾಗಿರುವಂತ ನಂಬಿಕೆಯನ್ನು ನಮ್ಮ ಜೀವಿತದಲ್ಲಿ ನಾವು ಹೆಚ್ಚಿಸಬೇಕಾಗಿದೆ. Not just expecting positive and happy results all the time. ಎಲ್ಲ ಸಮಯದಲ್ಲಿ ಉತ್ತಮವಾಗಿರುವಂತ ಒಳ್ಳೆ ರೀತಿಯಾದಂತ ಉತ್ತರವನ್ನು ಅಪೇಕ್ಷಿಸುವುದರಿಂದ ಮಾತ್ರವಲ್ಲದೆ, Yes, God is good. ಖಂಡಿತವಾಗಿಯೂ ದೇವರು ಒಳ್ಳೆಯವನು. Yes, His principles work. ಆತನ ಒಂದು ವಾಕ್ಯವು ಖಂಡಿತವಾಗಿ ನೆರವೇರುತ್ತದೆ, ಅದು ಕೆಲಸ ಮಾಡುತ್ತದೆ. But when things do not go our way, ಆದ್ರೆ ಸ್ವಲ್ಪ ಸಮಯಗಳಲ್ಲಿ ಎಲ್ಲ ಕಾರ್ಯಗಳು ನಾವು ಯೋಚನೆ ಮಾಡಿದಂತ ರೀತಿಯಲ್ಲಿ ನಡೆಯದೇ ಇರುವಂತ when we ಸಮಯದಲ್ಲಿ, cannot understand what is happening around ನಮ್ಮ us, ಸುತ್ತಲೂ ನಡೆಯುವಂತ ಕಾರ್ಯಗಳು ನಾವು ಅರ್ಥ ಮಾಡಿಕೊಳ್ಳದೇ ಇರುವಂತ ಸಮಯದಲ್ಲಿ, we need the faith that Habakkuk has. ಹಬಕ್ಕೂಕಲ್ಲಿ ಇರುವಂತ ನಂಬಿಕೆಯು ನಮಗೆ ಬೇಕಾಗಿದೆ. Even when the tree may not blossom, fig tree may not blossom, ಅಂಜೂರವು ಅದು ಫಲ ಕೊಡದೆ ಹೋದವರು ಸಹ, even when the vines do not bear fruit, ದ್ರಾಕ್ಷರಸಗಳು ಅದು ರಸ ಕೊಡದೆ ಇರುವಂತ ಸಮಯದಲ್ಲೂ, yet I will rejoice in my God. ಆದರೂ ಸಹ ನಾನು ದೇವರಲ್ಲಿ ಉಲ್ಲಾಸಿಸುತ್ತೇನೆ. Because I don't know, He may give fruit in any season. ಆತನು ಯಾವುದೇ ಒಂದು ಕಾಲಗಳಲ್ಲಿ ಆತನು ಹಣ್ಣುಗಳನ್ನು ಕೊಡುವಾತನಾಗಿರುತ್ತಾನೆ. I do not know. ನನಗೆ ಅದು ಗೊತ್ತಿಲ್ಲ. God's season is different from my season. ನನ್ನ ಒಂದು ಕಾಲಗಳಿಂದ ದೇವರ ಕಾಲಗಳು ಅದು ವ್ಯತ್ಯಾಸವಾಗಿರುತ್ತದೆ. But one thing is true. ಆದ್ರೆ ಒಂದು ಕಾರ್ಯವು ನಿಜವಾಗಿದೆ. God is the eternal God. ದೇವರು ನಿತ್ಯತೆಗೂ ಇರುವಂತ ದೇವರಾಗಿದ್ದಾನೆ. And He will give eternal fruit. ಅದು ನಮಗೆ ಕೊಡುವಂತ ಒಂದು ಫಲಗಳು ಅದು ನಿರಂತರಕ್ಕೂ ಇರುವಂತದ್ದಾಗಿರುತ್ತದೆ. His timing may not be my timing. ಆತನ ಒಂದು ಸಮಯ ನನ್ನ ಸಮಯವಾಗಿರದೇ ಇರಬಹುದು. You know, when we travel to India, ನಾವು ಇಂಡಿಯಾಕ್ಕೆ ಹೋಗುವಂತ ಸಮಯಗಳಲ್ಲಿ we change the timing in our clocks. ನಮ್ಮ ಒಂದು ಗಡಿಯಾರಗಳಲ್ಲಿ ನಮ್ಮ ವಾಚ್ಗಳಲ್ಲಿ ನಾವು ಸಮಯವನ್ನು When we ಬದಲಾಯಿಸುವರಾಗಿರುತ್ತೇವೆ. come back to Kuwait, we change the timing in our clocks. ಮತ್ತು ಹಿಂದಿರುಗಿ ನಾವು ಕುವೈಟ್ಗೆ ಬಂದಾಗ ನಮ್ಮ ಸಮಯಗಳನ್ನು ಬದಲಾಯಿಸುತ್ತೇವೆ. Because the Kuwait time doesn't work in India. ಯಾಕಂದ್ರೆ ಕುವೈಟ್ ಅಲ್ಲಿ ಇರುವಂತ ಸಮಯವು ಅದು ಇಂಡಿಯಾದಲ್ಲಿ ವರ್ಕ್ ಆಗುವುದಿಲ್ಲ. As a believer, as a child of God, ಅದು ನಂಬಿಕಸ್ಥರಾಗಿ ದೇವರ ಮಕ್ಕಳಾಗಿ we need to change the timing of our faith clocks. ನಮ್ಮ ನಂಬಿಕೆಯಲ್ಲಿ ಇರುವಂತ ಸಮಯಗಳನ್ನು ನಾವು ಬದಲಾಯಿಸಬೇಕು. Many things that God does for eternity in our lives. ದೇವರು ಮಾಡುವಂತ ಎಷ್ಟೋ ಒಂದು ಕಾರ್ಯಗಳು ದೇವರು ನಿತ್ಯತ್ವವನ್ನು ಯೋಚನೆ ಮಾಡುವತನಾಗಿದ್ದಾನೆ. We should stop seeking answers within a week, within a year, within 10 years. ನಾವು ಎಷ್ಟೋ ಉತ್ತರಗಳನ್ನು ಒಂದು ವಾರದಲ್ಲಿ, ಒಂದು ವರ್ಷಗಳಲ್ಲಿ, ಒಂದು 10 ವರ್ಷಗಳಲ್ಲಿ ನೋಡುವರಾಗಿರುತ್ತೇವೆ. ಅದನ್ನು ನೋಡೋದು ನಿಲ್ಲಿಸಬೇಕು. And we need to rejoice in the Lord always. ನಾವು ದೇವರಲ್ಲಿ ಸದಾ ಕಾಲ ಉಲ್ಲಾಸಗೊಳ್ಳುವರಾಗಿರಬೇಕು. And joy in the God of our salvation. ದೇವರು ನಮಗೆ ಸಂತೋಷವನ್ನು ಕೊಡುವಂತ ದೇವರಲ್ಲಿ. Habakkuk ends with these words: the Lord God is my strength. ಈ ಒಂದು ಪ್ರವಾದಿನಿ ಈ ರೀತಿಯಾಗಿ ಕೊನೆ ಮಾಡುತ್ತಾನೆ, ದೇವರು ನನ್ನ ಬಲವಾಗಿದ್ದಾನೆ. He will make my feet like deer's feet. ಆತನು ನನ್ನ ಜಿಂಕೆಯ ಕಾಲುಗಳ ರೀತಿಯಲ್ಲಿ ನನ್ನ ಕಾಲುಗಳನ್ನು ಮಾಡುತ್ತಾನೆ. Have you seen a deer run? ಒಂದು ಜಿಂಕೆ ಓಡುವುದನ್ನು ನೋಡಿದ್ದೀರೋ? Maybe in a zoo. ಝೂ ಅಲ್ಲಿ, maybe when it's drinking water, ಅದು ನೀರನ್ನು ಕುಡಿಯುವಂತ ಸಮಯದಲ್ಲಿ, maybe in the green meadows, ಅದು ಹಸಿರು ಗಾವಲುಗಳಲ್ಲಿ ಇರುವಂತ ಸಮಯದಲ್ಲಿ. but not only in the good situations. ಒಳ್ಳೆ ಪರಿಸ್ಥಿತಿಗಳಲ್ಲಿ ಮಾತ್ರವಲ್ಲದೆ, When a lion or a cheetah chases it, ಒಂದು ಸಿಂಹವು ಅಥವಾ ಚೀತಾ ಅದನ್ನು ಹಿಂಬಾಲಿಸುವಂತ ಸಮಯದಲ್ಲೂ, even then ಆ ಸಮಯದಲ್ಲೂ ಸಹ his feet help it to run. ಆ ಒಂದು ಸಮಯದಲ್ಲೂ ಆ ಒಂದು ಜಿಂಕೆಯ ಕಾಲುಗಳು ಅದು ಓಡಲು ಅದಕ್ಕೆ ಸಹಾಯವನ್ನು ಮಾಡುತ್ತದೆ. Now God is making our feet like the feet of a deer. ದೇವರು ಈ ಸಮಯದಲ್ಲಿ ನಮ್ಮ ಕಾಲುಗಳನ್ನು ಜಿಂಕೆಯ ಕಾಲುಗಳ ರೀತಿಯಲ್ಲಿ ಮಾರ್ಪಡಿಸುವನಾಗಿದ್ದಾನೆ. Sometimes we may be going through the valley, sometimes we may be going through the green pastures. ಒಂದು ಸಮಯದಲ್ಲಿ ನಾವು ಕಷ್ಟದಲ್ಲಿ ಹೋಗಬಹುದು, ಒಂದು ಸಮಯ ಹಸಿರು ಗಾವಲಲ್ಲಿ ನಾವು ನಡೆಯಬಹುದು. But He is our strength. ಆದ್ರೆ ದೇವರು ನಮಗೆ ಬಲವಾಗಿರುತ್ತಾನೆ. So even when we do not understand why we are being thrown into the furnace, ಎಷ್ಟೋ ಬಾರಿ ಯಾಕೆ ನಾವು ಈ ಬೆಂಕಿಯಲ್ಲಿ ಹಾಕಲ್ಪಟ್ಟಿದ್ದೇವೆ ಎಂದು ನಮಗೆ ಅರ್ಥ ಮಾಡಿಕೊಳ್ಳಲು ಇರುವಂತ ಸಮಯದಲ್ಲಿ, why our loved ones are thrown into the furnace, ಯಾಕೆ ನಾವು ಪ್ರೀತಿ ಮಾಡುವಂತ ಜನರು ಈ ಬೆಂಕಿಯಲ್ಲಿ ಇದ್ದಾರೆ ಎಂದು ನಾವು ಯೋಚಿಸುವಂತ ಸಮಯದಲ್ಲಿ, sometimes they may be brought out this side of eternity. ಅವರು ಎಷ್ಟೋ ಬಾರಿ ಒಂದು ನಿತ್ಯತ್ವದ ಲೋಕಕ್ಕೆ ಅವರು ಕರೆದುಕೊಂಡು ಬರಬಹುದು. Sometimes they may be escorted to the other side of eternity. ಅವರು
ಇನ್ನು ಎಷ್ಟೋ ಬಾರಿ ಅವರು ನಿತ್ಯತ್ವಕ್ಕೆ ಸೇರುವರಾಗಿರುತ್ತಾರೆ. In the God's picture of eternity, ಅದು ದೇವರಿಟ್ಟಿರುವಂತ ಒಂದು ನಿತ್ಯತ್ವದ ಒಂದು ಚಿತ್ರದಲ್ಲಿ it doesn't make a difference. ಅದು ಯಾವ ವ್ಯತ್ಯಾಸಗಳನ್ನು ಮಾಡುವುದಿಲ್ಲ. Because He has loved us with the eternal love. ಯಾಕಂದ್ರೆ ಆತನು ನಮ್ಮನ್ನು ಪ್ರೀತಿ ಮಾಡಿರುವುದು ನಿತ್ಯವಾಗಿರುವಂತ ಪ್ರೀತಿಯ He has ಮೂಲಕ. called us with the eternal calling, ಅದು ನಮಗೆ ಕರೆದಿರುವುದು ನಿತ್ಯತ್ವದ ಕರುವಿಕೆಯ ಮೂಲಕ. and that remains. ಅದು ಖಂಡಿತವಾಗಿ That ನಿಲ್ಲುವಂತದಾಗಿರುತ್ತದೆ. His goodness and mercy will follow us all the days of our lives. ಆತನ ಒಂದು ಒಳ್ಳೆ ಕಾರ್ಯಗಳು ಕೃಪೆಗಳು ನಮ್ಮ ಹಿಂದೆ ಪ್ರತಿದಿನವೂ ಹಿಂಬಾಲಿಸುವಂತಾಗಿರುತ್ತದೆ. Even through the fiery furnace. ಆ ಒಂದು ಬೆಂಕಿಯಲ್ಲಿ ನಾವು ನಡೆದು ಹೋಗುವಂತ ಸಮಯದಲ್ಲೂ ಸಹ Those who are healed are escorted by the Son of God to this side of eternity. ಯಾರೆಲ್ಲ ಒಂದು ಸ್ವಸ್ಥತೆ ಹೊಂದುತ್ತಾರೋ ಅವರು ದೇವರ ಕುಮಾರನ ಮೂಲಕ ಲೋಕಕ್ಕೆ ಹಿಂದಿರುಗಿ ಬರುತ್ತಾರೆ. Those who die are escorted by the Son of God to the other side of eternity. ಯಾರೆಲ್ಲ ಸಾಯುತ್ತಾರೋ ದೇವರ ಕುಮಾರನು ಅವರನ್ನು ನಿತ್ಯತ್ವಕ್ಕೆ ಸೇರಿಸುವನಾಗಿರುತ್ತಾನೆ. Therefore we can truly say with Habakkuk, ನಾವು ಹಬಕ್ಕೂಕನೊಂದಿಗೆ ಸೇರಿ ನಾವು ಸಹ ಹೇಳಬಹುದು, yet I will rejoice in the Lord. ಆದರೂ ಸಹ ನಾನು ದೇವರಲ್ಲಿ ನಾನು ಉಲ್ಲಾಸಿಸುತ್ತೇನೆ. I will joy in the God of my salvation. ನನಗೆ ರಕ್ಷಣೆ ನೀಡುವಂತ ದೇವರಲ್ಲಿ ನಾನು ಸಂತೋಷಗೊಳ್ಳುತ್ತೇನೆ. The Lord God is my strength. ದೇವರು ನನಗೆ ಬಲವಾಗಿದ್ದಾನೆ. He will make my feet like a deer's feet. ಆತನು ನನ್ನ ಕಾಲುಗಳನ್ನು ಜಿಂಕೆಯ ಕಾಲನ್ನಾಗಿ ಮಾರ್ಪಡಿಸುತ್ತಾನೆ. Thank you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Father, we pray this morning, Lord God, that you will lift us up and help us to have the faith, Lord, that does not depart when things go wrong. That your grace will enable us, O God, to stand firm and know that you are the same yesterday, today, and forever. In happy situations, in sad situations, in triumph or in tragedy, you are there, and your plans cannot be defeated by the enemy. You are still on the throne, and we are still at your feet. We thank you, Lord God. Reveal your heart and your mind to us, O God, your church. In Jesus' name we pray. Amen. God bless you and have a blessed weekend.